ನವೀನ್ಗೆ ಬಸ್ರಿ ಬೈಕೆ ಬರೀ ಬೈಯದೆ ನೀನು. ಅವಾಗ ಕ್ಲಿಪ್ ಹಾಕೋ ಅಂತ ಮಿಷಿನ್ನೇ ತರಿಸ್ತಿದ್ದೆ ನಾನು. ಕೋಟೇಶ್ವರ ಮಕ್ಕಳೆಲ್ಲ ನಾವು ಲಕ್ಷಾಧೀಶ್ವರ. ಅಮೇರಿಕ ಅಲ್ಲ, ಅದು ಮಾನ್ಯತಾ ಟೆಕ್ ಪಾರ್ಕ್. ಕೊಕ್ರಿಗಳು ಯಾವಾಗಲೂ ನೀರಲ್ಲಿ ಇರ್ತಾವೆ, ಸ್ನಾನ ಮಾಡಲ್ಲ ಗೊತ್ತಾ? ಅಯ್ಯೋ ಕರ್ಮಕಾಂಡ. ಇದು ಬಾತ್ರೂಮ್ ಸಿಟ್ಟು ಒಳ್ಳೆ ಘಮ ಘಮ ಸ್ಮೆಲ್ ಬರ್ತದೆ. ಅಲ್ಲಿ ಇಲ್ಲಿ ಇಲ್ಲಿ ನಾವು ಅಲ್ಲಿ ನೀನು ಇಮಿಟೇಟ್ ಮಾಡ್ತಾ ಇದೀಯ ನೀನು. ನಮ್ಮ ಕರಿದಲ್ಲ ಯಾರನ್ನ ಪ್ರವೇಶ ಮಾಡ್ತಾರ ನವೀನ. ಯಾರು ಗೀಚಿ ನೋಡಿ ನೈಟ್ ಹೆಂಗ್ ಬೀಸಾಕ್ದೆ. ಅಷ್ಟು ಬೆಲೆ ಇಲ್ವಾ ನಮ್ಮ ನೈಟಿಗೆ? ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ರೂಪಾ ನವೀನ್ ಲಾಗ್ಸ್. ಫ್ರೆಂಡ್ಸ್, ಇದು ಸಂಡೇ ಲಾಗ್ ಆಗಿರುತ್ತೆ. ಇದು ಫುಲ್ ಎಂಟರ್ಟೈನ್ಮೆಂಟ್ ಲಾಗ್ ಆಗಿರುತ್ತೆ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ, ಕೊನೆಯವರೆಗೂ ನೋಡಿ, ಫುಲ್ ಮಸ್ತ್ ಮಜಾ ಮಾಡಿ. ಆಲ್ರೆಡಿ ಜಾಮೂನ್ ಮಾಡಿದ್ದೀವಿ. ನವೀನ್ ಅವರು ಜಾಮೂನ್ ಮಾಡ್ತಾವ್ರೆ, ಕರಿಯೋ ಕಾರ್ಯಕ್ರಮ ಅವ್ರದ್ದೇ. ಶನಿವಾರದ ಸ್ಪೆಷಲ್ ಇದು. ಜಾಮೂನ್ ಮಾಡ್ತಾವ್ರೆ ರೂಪಶ್ರೀ ಅವರು. ನಾವು ಜಾಮೂನ್ ಮಾಡ್ತಾ ಇದ್ದೀವಿ. ನವೀನ್ಗೆ ಬಸ್ರಿ ಬೈಕೆ. ನಾನು ಡಯಟ್, ನಾನು ತಿನ್ನಲ್ಲ. ನವೀನ್ಗೆ ಇದು ಅಷ್ಟು. ಆಲ್ರೆಡಿ ವರ್ಷ ಆಗಿದ್ದಾವೆ, ಅದೇ ಸಕ್ಕರೆ ಕುಡಿತಾ ಇದ್ದಾವೆ, ಇದು ಎಣ್ಣೆ ಕುಡಿತಾ ಇದ್ದಾವೆ. ಇಲ್ಲಿ ನನಗಂತೂ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇಲ್ಲಿ ರೂಪಶ್ರೀ ಅವರು ಎಣ್ಣೆ ಕುಡಿಸ್ತವ್ರೆ. ಎಷ್ಟಾಗಿದಾವ ಮಾವು? ಎಲ್ಲ ಸೇರಿ 39 ಆಗವೆ. 39 ಪೀಸ್ ಬಂದಿದಾವ. ವಾವ್. ಸಾಯಂಕಾಲ ಫ್ರೆಂಡ್ಸಿಗೆ ಕರೆದು ಕೊಡ್ಬೇಕು. ಹೌದಾ? ಒಳ್ಳೆ ಗೋಲಿ ಸಕ್ಕದಾವನದಲ್ಲ, ಎಷ್ಟು ನೀಟಾಗಿ ರೋಸ್ಟ್ ಆಗಿದೆ ನೋಡಿ. ಲೈನಿಗೆ ಆ ಗೇಮಲ್ಲಿ ಕುತ್ಕೋತಾವಲ್ಲ, 4 3 2 1 ಆ ಥರ ಕುತ್ಕೊಂಡವೆ. ಫಸ್ಟ್ ಇಲ್ಲಿಗೆ ಹಾಕಿ ಒಂದು 2 ನಿಮಿಷ ಆರ್ಬಿಟ್ಟು ಆಮೇಲೆ ಅದು ಟ್ರಾನ್ಸ್ಫರ್. ನಮ್ಮನೆಗೆ ಜಾಮೂನು ರೆಡಿ ಆಗ್ತಾ ಇದೆ. ಇನ್ನು 10 ನಿಮಿಷ ಬಿಟ್ಟು ಸ್ವಲ್ಪ ತಣ್ಣಗಾದ ತಕ್ಷಣ ಚೆನ್ನಾಗಿ ಸಕ್ಕರೆ ಹೀರ್ಕೊಂಡಿರ್ತವೆ, ತಿಂತಾ ಇರೋದೆ. ಎಲ್ಲ ಊದ್ಕೋತಾ ಇದಾವೆ, ದಪ್ಪ ಆಗ್ತವೆ. ಇನ್ನ ಪಾಕ ಎಲ್ಲ ಆಲ್ಮೋಸ್ಟ್ ನಾವು ಉಂಡೆ ಮಾಡುವಾಗ ಎಷ್ಟು ಚಿಕ್ಕದಾಗಿದ್ವಲ್ಲ. ಇನ್ನು ಅರ್ಧ ಗಂಟೆಗೆ ನೋಡು ಎಲ್ಲ ಊದ್ಕೊಂತವೆ. ನೀನು ತಿನ್ಬೇಡಮ್ಮ, ನೀನು ಬೆಳಗ್ಗೆ ಒಂದಷ್ಟೇ, ಡೈಲಿ ಒಂದಷ್ಟೇ. ನಾನು ಮಾತ್ರ ಬಕಾಸರು 5 ತಿನ್ಬೋದು, ಆಯ್ತಾ? ನನಗೂ ದೇವ್ರು ಯಾವಾಗ ಶುಗರ್ ಗೀಗರ್ ಅಂತ ಯಾವ ಕಾಯಿಲೆ ಕೊಡ್ತಾನೆ ಗೊತ್ತಿಲ್ಲ, ಅಲ್ಲಿವರೆಗೂ ತಿಂದು ಮಜಾ ಮಾಡ್ತಿರ್ಬೇಕಾ? ಅಂದ್ರೆ ನನಗೆ ದೇವರು ಯಾವಾಗ ಶುಗರ್ ಪಗರ್ ಇನ್ನೂ ಯಾವಾಗ ಕೊಡ್ತಾನೋ ಗೊತ್ತಿಲ್ಲ, ಕೊಡೋದ್ರಿಂದ ಮುಂಚೆ ಚೆನ್ನಾಗಿ ತಿಂದು ಬಾರಿಸ್ಬೇಕು ಅಂದೆ. ನನಗೆ ಅದೆಲ್ಲ ಕೇಳ್ತಿಲ್ಲ. ಕೊನೆಗೆ ಮಾತ್ರ ಶನಿವಾರ ಭಾನುವಾರ ತಿಂದು ಮಜಾ ಮಾಡ್ತಿರ್ಬೇಕು. ಶನಿವಾರ ಭಾನುವಾರ ಸಕ್ಕರೆ ಪಾಕ ಟೇಸ್ಟ್ ಮಾಡ್ತೀನಿ. ಹೇಗಿದೆ? ಸೂಪರಾ? ಇವೆಲ್ಲ ಡೈಲಿ ನೋಡು. ಇವೆಲ್ಲ ಅಕಸ್ಮಾತ್ ನಾನು ತಿನ್ಬಿಟ್ರೆ ನನ್ನ ವೆಯ್ಟ್ ಎಷ್ಟಾಗೋದು? ಏನಿಲ್ಲ, 100 ಸೆಂಚುರಿ ಹೊಡಿತೀಯ. ಊದ್ಕೋತಾ ಇದಾವೆ, ದಪ್ಪ ಆಗ್ತದೆ. ಬಿಡು, ಸಕ್ಕರೆ ಅದು ಸ್ಪೂನ್ ಹಾಕಿದ್ರೆ ಎಲ್ಲ ಪುಡಿ ಆಗಲ್ವಾ? ಹಾಕ್ಬಿಡು. ಬರೀ ಬೈಯದೆ ನೀನು. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ತೆಗಿ ಮತ್ತೆ ನೋಡ, ಕಲಿಸ್ತದೆ ಅದಕ್ಕೆ. ನೋಡ್ರಿ ಫ್ರೆಂಡ್ಸ್, ಉಸಿರಾಡಕ್ಕೆ ಜಾಗ ಇಲ್ಲ ಕಣಮ್ಮ, ಅಷ್ಟೊಂದಿದಾವೆ. ಬಿಡು, ಇನ್ನೇನ್ ಮಾಡಕ್ಕಾಗಲ್ಲ. ಅವು ಮುಂಚೆ ಅವು ದಪ್ಪಾಗಿವೆ. ಅವೇನ್ ಗೊತ್ತಾ, ಜಾಸ್ತಿ ಸ್ಪೂನ್ ಒತ್ತಾಡ್ಬಿಡ, ಮೆತ್ಕ ಪುಡಿ ಆಗಿ ಹೊರಕ್ ಬರ್ತಾವೆ. ಹುಳ ಇಲ್ಲ. ಹೌದಾ? ಚೆನ್ನಾಗಿದಾವಲ್ಲ ಅಕ್ಕಿ? ಮಜ್ಜಿ ಎಲ್ಲ ಮಾಡ್ಕೊತಾ ಇದ್ದೆ. ಹೌದಾ? ಇನ್ನೇನು ಟಪ್ ತುಂಬುತ್ತೆ. ಇನ್ನೊಂದು 10 ಲೋಟ ಹಾಕಿದ್ರೆ ತುಂಬೋದು ಅನ್ಸುತ್ತೆ. ಇರ್ತವೆ, ಏನು ಮಾಡೋಕ್ಕಲ್ಲ, ಸಣ್ಣ ಪುಟ್ಟು ಅವಾಗ ಕ್ಲೀನ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡ್ರಿ, ಇಲ್ಲಿ ಅಕ್ಕಿ ಕ್ಲೀನ್ ಆಗ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಬಟ್ಟೆ ವಾಷಿಂಗ್ ಮಿಷಿನ್ ಓಡ್ತಾ ಐತೆ. ಇನ್ನು 23 ನಿಮಿಷ ಐತೆ. ಮತ್ತು ಇವೆಲ್ಲ ನೋಡಿ, ಅಕ್ಕಿಗಳೆಲ್ಲ ಇಲ್ಲೇ ಇದಾವಲ್ಲ, ತಗೊಂಡೋಗಿ ಜಿನ್ ಮಾಡಿಸ್ಬೇಕು. ನೋಡಿ, ಈ ಬಾಕ್ಸ್ ಒಳಗಡೆ ಅಕ್ಕಿ ಪ್ಯಾಕ್ ಆಗಿದೆ, ಅಕ್ಕಿ ಇಟ್ಟು ಮಾಡಿಸ್ಬೇಕು. ಹೊರಗಡೆ ರಾಗಿ ಇದೆ, ಸ್ವಲ್ಪ ಮೋಡ ಬೇರೆ ಮುಚ್ಚಿಣ ಇದೆ ನೋಡಿ. ಇಲ್ಲಿ ರಾಗಿ ಎಲ್ಲ ಬಟ್ಟೆ ಹಾಸ್ಬಿಟ್ಟು ಒಣಗಾಕಿದ್ದೀವಿ. ಬಿಸಿಲು ಬೇರೆ ಇಲ್ಲ, ಕಮ್ಮಿ ಐತೆ. ಅದಕ್ಕೆ ಒಂದು 3 ಗಂಟೆವರೆಗೂ ಚೆನ್ನಾಗಿ ಆರ್ಕೊಂಬಿಡಿ ಅಂತ ರಾಗಿ ಒಣಗ್ತಾ ಇದೆ.
ಒಂದು ರೌಂಡ್ ಆಲ್ರೆಡಿ ಬಟ್ಟೆ ವಾಷಿಂಗ್ ಆಗಿದೆ, ಇಲ್ಲಿದ್ದಾವೆ. ಒಂದು ತೊಗೊಂಡು ಮೇಲೆ ಹಾರಕ್ಬೇಕು. ಎಲ್ಲ ಕಸ ಮುಸ್ರೆ ಅದೆಲ್ಲ ಹೋಗ್ಬಿಟ್ಟೈತೆ ಮನೇನ ಹೊರಕ್ಕೆ. ಆಗಲಿ ಅಂತ ಕಾಯ್ತಾ ಇದ್ದೀನಿ ಬಟ್ಟೆ ಹಾಕಕ್ಕೆ. ಇನ್ನೊಂದು ಏನಮ್ಮ ಇನ್ನೊಂದು ಟ್ರಿಪ್ಪು ಬಟ್ಟೆ ಆಗಲಿ ಅಂತ ಕಾಯ್ತಾ ಇದ್ದೀನಿ. ಅಕ್ಕಿ ಮಾಡಬೇಕಲ್ಲ, ಆ ಗ್ಯಾಪಲ್ಲಿ ಅಲ್ಲಿದ್ದರೆ ಅವನ ಜೊತೆ ತಗೊಂಡೋಗ್ಬೋದು ಒಟ್ಟಿಗೆ ಅದ್ರಾಗ್ಲವು ಮತ್ತೆ ಅಲ್ಲಿ ಹೊರಗೆ ಒಟ್ಟಿಗೆ ಒಂದೇ ಸಲ ಹಾರಕನಂತಲ್ಲ. ಓಕೆ ಸೂಪರ್. ಗ್ಯಾಪಲ್ಲಿ ಅಕ್ಕಿ ಮಾಡೋಣ. ಅಕ್ಕಿನೇನು ಆತಲ್ಲ, ಇನ್ನೇನು ಇನ್ನೊಂದು 10 ನಿಮಿಷ ಮುಗಿದೋಗುತ್ತೆ, ಬಾಕ್ಸ್ ತುಂಬೋಗುತ್ತೆ. ತುಂಬ ಮಾಡೋದು ಅಕ್ಕಿಯಿಂದ ಚೆನ್ನಾಗಿ ಆಲ್ರೆಡಿ ಕೇರಕ ಅಷ್ಟೇ. ರೂಪಕ್ಕೆ ಕಷ್ಟ ಆಗ್ಬಾರ್ದು ಅಂತ ನಿಮ್ಮ ಅಮ್ಮ ಎಲ್ಲ ಮಾಡ್ಕೊಳ್ತೀವಿ. ಲಕ್ಕಾಜಿ ಎಲ್ಲ ಕ್ಲೀನ್ ಮಾಡಿಕೊಟ್ಟೈತೆ. ಮೊನ್ನೆ ಊರಿಂದ ತಗೊಂಬಂದ್ವಿ 60 kg ಅಕ್ಕಿನ. ಎಲ್ಲ ಅಲ್ಲೇ ಎಲ್ಲ ಜಲ್ಟಿ ಹಿಡಿದು ಕ್ಲೀನ್ ಮಾಡಿ ಕೊಟ್ಟೈತೆ. ಈಗ ನಾವು ಬಂದಮೇಲೆ ಒಂದು ತಿಂಗಳು ಹತ್ತತ್ರ ಒಂದು ತಿಂಗಳು ಆಯ್ತಲ್ಲ, ಅದಕ್ಕೆ ಒಂದು ಸಲ ರೂಪ ಕ್ಲೀನ್ ಮಾಡೋಣ ಅಂತ ಇವತ್ತೆಲ್ಲ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಸಂಡೇ ಸಾಟರ್ಡೇನೇ ಬಟ್ಟೆ ಒಗಿಬೇಕಿತ್ತು. ಸಾಟರ್ಡೆ ಬಟ್ಟೆ ಒಗ್ದಿಲ್ಲ, ಇವತ್ತು ಸಂಡೇ ಒಗಿತಾ ಇದ್ದೀನಿ. ಅದಕ್ಕೆ ಇವಾಗ ಅಕ್ಕಿ ಎಲ್ಲ ಕ್ಲೀನ್ ಮಾಡಿದ್ದೆ. ಇವಾಗ 2 ಸತಿ ಬಟ್ಟೆ ವಾಶ್ ಮಾಡೀನಿ. ಇವಾಗ ಹೋಗ್ತಾ ಇದ್ದೀನಿ ಮಾರಕ್ಕೆ. ಅಮ್ಮ ನನ್ನ ಮೂಗು ಸೊರ ಬಂದು ಮಾತಂದಿಲ್ಲಲ್ಲ. ಅಕ್ಕ ಒಂದೇ ನೋಡಿ ನಗ್ತಾ ಇತ್ತಂತೆ. ಹಾಂ, ನನ್ನ ಬ್ಲಾಗ್ ನೋಡಿ ತೇಜುಗೆ ಮರದಲ್ಲಿ ಏನು ಹಾಕತ್ತಾರೆ ಕಾಣ್ತಾವಳೆ ಅಂತ ಆಸೆ ಕಾಣಿಸಲ್ಲ. ಅದಕ್ಕೆ ಹೊಟ್ಟೆ ನೋಡಿ ನಗ್ತಾ ಇತ್ತು. ಏನು ಒಬ್ಬಳೇ ನಗ್ತಿದ್ದಿಲ್ಲ ಅಂತಂದಾಗ ಲಾಸ್ಟ್ ತೋರಿಸಿರೋದು. ಅವ್ರ ಅಪಾರ್ಟ್ಮೆಂಟ್ ಆಗಿರೋದೆಲ್ಲ ನೋಡಿ ನಕ್ಕೋರ್ಗೆ. ಹಾಗಾದ್ರೆ ನೀನು ಯೂಟ್ಯೂಬ್ ನೋಡಿ ನಗರು ಇದ್ದಾರೆ ಜಗತ್ತಲ್ಲೇ, ಪರವಾಗಿಲ್ವೇ ಅಭಿಮಾನಿಗಳು? ಬಟ್ಟೆ ಒಗೆದು ಒಣಗಾಕ್ಬೋದು. ವರ್ಷ ಆಯ್ತಂತೂ ನನ್ನ ಕೈಲಂತೂ ಆಗೋದು. ಎಲ್ಲರಿಗೂ ನನಗೆಲ್ಲ ಎಲ್ಲರಿಗೂ ಬೇಜಾರು ಬಟ್ಟೆ ಮಾಡ್ಸಕ್ಕೆ. ನಾನು ಅದೆಲ್ಲ ಬಿಡಿಲ್ಲ. ಹಾಂ ಹೇಳು. ವಾಷಿಂಗ್ ಮಿಷಿನ್ ಬಟ್ಟೆ ಒಗ್ದಿರೋದಕ್ಕೆ ನಿಮ್ಗೆ ಹಿಂಗೆ ಕೈಯಿಂದ ಒಗೆದು ಹಾರಕ್ಕಂಗಿದ್ರೆ ಇನ್ನು ಎಷ್ಟು ತಿಕ್ಕ ಉರಿಯೋದು ನಿಮಗೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಅವಾಗ ಕ್ಲಿಪ್ ಹಾಕೋ ಅಂತ ಮಿಷಿನ್ನೇ ತರಿಸ್ತಿದ್ದೆ ನಾನು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಕ್ಲಿಪ್ ಹಾಕೋ ಅಂತ ಮಿಷಿನ್ ತರಿಸ್ತಿದ್ದೆ. ಇದು ಹಿಂಗೆ ಹಿಂಗೆ ಆಟೋಮೆಟಿಕ್ ತಗೊಂಡು ಹಿಂಗೆ ಹಾಕ್ಬಿಟ್ಟು ಅಂತ ಮಿಷಿನ್ ತರಿಸ್ತಿದ್ದೆ. ಎಲ್ಲ ಕೋಟ್ಯಾಧೀಶ್ವರ ಮಕ್ಕಳಾಗಿದ್ರೆ ಚೆನ್ನಾಗಿರೋದು. ಏನು ಮಾಡ್ತೀಯ ದೇವರು ಮಿಡ್ಲ್ ಕ್ಲಾಸಲ್ಲಿ ಹುಟ್ಟಿಸ್ಬಿಟ್ರೆ ಕೋಟ್ಯಾಧೀಶ್ವರ ಮಕ್ಕಳೆಲ್ಲ ನಾವು ಲಕ್ಷ ನೋಡ್ತೀಯೇನು? ಹಾಂ, ಲಕ್ಷಾಧೀಶ್ವರ ಮಕ್ಕಳ ನಾನು. ಓಕೆ. ನಿನಗೆ ನಾನು ಒಂದು 50 ಸಾವಿರ ಬೇಕಾ? ಅಯ್ಯೋ ಬೇಕಾ ಅಂತ ಕೇಳ್ತೀಯಲ್ಲ, ಕೈಗೆ ತಂದು ಕೊಡು ಫಸ್ಟ್. ನೋಡು ಬಟ್ಟೆ ಒಣಗೋರೆಲ್ಲ ಇಲ್ಲಿ ನೋಡು. ಅವಾಗ ಬಿಟ್ಟರೆ ಹೋಗುತ್ತೆ ಗಾಳಿಗೆ. ಎಲ್ಲ ಸಂಡೇ ಅಲ್ವಾ, ಅದು ಗೊತ್ತಯ್ಯಪ್ಪ ಒಳ್ಳೆ ಹೆಂಗೆ ಕಾಣುತ್ತೆ ನೋಡಲ್ಲ. ಸಂಡೇ ಅಲ್ವಾ, ನಾನು ಅದು ಸಂಡೇ ಅಲ್ವಾ ಅಂದೆ. ಉಚ್ಚಾರ ಕರೆಕ್ಟ್ ಮಾಡಬೇಕು. ಅಲ್ಲಿ ನೋಡಿ ಹೆಂಗೆ ಆ ಕಡೆ ಕಾಣ್ತಾ ಇರೋದು ಅಮೇರಿಕಾ. ನಾವಿನ ಎಲ್ಲಿ ಅದು ಕಾಣ್ತಾ ಇರೋದು ಅಮೇರಿಕಾ. ಅಮೇರಿಕ ಅಲ್ಲ, ಅದು ಮಾನ್ಯತಾ ಟೆಕ್ ಪಾರ್ಕ್. ಕುರಿ 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 ಬೆಳಿಗ್ಗೆ ಜೂಮ್ ಹಾಕು. ಹೆಂಗಮ್ಮ ಜುಮಕ್ಕದು ಬೆಳಿಗ್ಗೆ ಗೋವಾ ಇಲ್ಲಿದ್ದಾವಲ್ಲ, ಈ ಕುರಿಗೆಲ್ಲ ಸ್ನಾನ ಮಾಡಿಸ್ತಾ ಇದ್ರು ನಾನು ಕಸ ಬಿಸಾಕಕ್ಕೆ ಹೋದಾಗ. ಅಲ್ಲಿರೋ ಕುರಿಗಳಿಗೆಲ್ಲ ಸ್ನಾನ ಮಾಡಿಸಿರಿ ಇವತ್ತು ಬೆಳಗ್ಗೆ. ಸ್ನಾನ ಮಾಡಿಸಿದ್ರಿ ನಾನು ಕಸ ಬಿಸಾಕಕ್ಕೆ ಹೋದಾಗ. ಹೌದಾ? ನೋಡಿ ಎಷ್ಟು ಒಂದು 4-5 ಇದಾವಲ್ಲ. ನಿನ್ನ ಸ್ನಾನನೇ ಮಾಡಿಲ್ಲ. ನಾನು ಈಗೆಲ್ಲ ಮುಗಿದು. ನಾನು ಕುರಿ ಅಲ್ಲ, ನಾನು ಕೊಕ್ರಿ. ಕೊಕ್ರಿಗಳು ಅಲ್ಲ, ಅಲ್ಲೋ ಕೊಕ್ರಿಗಳು ಯಾವಾಗಲೂ ನೀರಲ್ಲಿ ಇರ್ತಾವೆ, ಸ್ನಾನ ಮಾಡಲ್ಲ ಗೊತ್ತಾ? ಕೊಕ್ರಿಗಳು ಮನುಷ್ಯನ ಕೊಕ್ರಿ ಆದ್ರೆ ನಾನೇ ಮನುಷ್ಯನ ಕೊಕ್ರಿ. ಬಟ್ಟೆ ಒಣಗ್ತಾ ಇದ್ದಾವೆ ಇಲ್ಲಿ ನೋಡಿ. ಹೆಚ್ಚು ಕಮ್ಮಿ ಒಂದು 10 kg ಈರುಳ್ಳಿ ಅವು ಒಣಗಿಸ್ತಾ ಇದೀವಿ ಬಿಸಿಲಲ್ಲಿ. ಯಾಕಂದರೆ ಅಲ್ಲೇ ಒಂದು ತಿಂಗಳಾಯ್ತು ತಗೊಂಡು. ಮನೆ ಒಳಗೆ ಯಾಕೋ ಸ್ವಲ್ಪ ಮೆತ್ತಗಾಗ್ತಾ ಇದ್ವು, ಅದಕ್ಕೆ ಒಂದು 2 ಅವರ್ ಬಿಸಿಲಲ್ಲಿ ಎಲ್ಲಿ ಅಂತ ತಂದ. ಬಿಸಿಲು ಬಂತು. ಸೂರ್ಯದೇವನ ದರ್ಶನ ಇವತ್ತು ಭಯಂಕರವಾಗಿದೆ. ಅದಕ್ಕೊಂದು ಸ್ವಲ್ಪ ಇದನ್ನ ಹಾಕ್ಬಿಡಿ, ಎಂಥದ್ದು ಕಂಫರ್ಟ್ ಹಾಕು, ಇನ್ನೂ ಗಮ್ ಕೊಟ್ಟುತ್ತೆ. ಬರೀ ಇಂಥದೆಯ ಅಲ್ಲಿ ಒಳ್ಳೆ ಘಮ ಬರುತ್ತೆ ಸಾಯಂಕಾಲದ ನೋಡಿ. ಇಲ್ಲಿ ಬಟ್ಟೆ ಒಣಗಾಕವ್ರೆ. ಅಮ್ಮ ಎಲ್ಲೆಲ್ಲಿ ಬಟ್ಟೆ ಒಣಗಾಕವ್ರೆ ಸಂಡೇ ಇವತ್ತು ಇಡೀ ಅಮ್ಮ. ಅಲ್ಲಿ ಎಲ್ಲಿ? ಅಲ್ಲಿ ಇಲ್ಲಿ ಇಲ್ಲಿ ನಾವು ಅಲ್ಲಿ ಅಲ್ಲಿ ಹ್ಞೂ ಅಲ್ಲಿ ಅಗೋ ಅಲ್ಲಿ ಆಗ ಅಲ್ಲಿ ಈಗ ಇಲ್ಲಿ ಆಗೋ ಅಲ್ಲೊಂದು ಬೆಡ್ಶೀಟ್ ಅಗೋ ಅಲ್ಲಿ ಆಗಾಗ ಅಲ್ಲಿ
ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣ. ಏನು ಇಮಿಟೇಟ್ ಮಾಡ್ತಾ ಇದೀಯ ನೀನು? ನೀನು ಹೇಳೋದೆಲ್ಲ ಚೆನ್ನಾಗಿ ಕೇಳಿಸ್ತಾ ಇದೆ. ನನ್ನನ್ನು ಇಮಿಟೇಟ್ ಮಾಡೋರು ಯಾರು ಹುಟ್ಟಿಲ್ಲ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು. ನೀನು ಚೆನ್ನಾಗಿ ಹೇಳ್ತಾ ಇದೀಯಮ್ಮ. ನೀನು ನೆನ್ನೆ ಕೆಂಪೇಗೌಡ ಜಯಂತಿ ಇತ್ತಲ್ಲ, ಬಾವುಟ ಹಾಕ್ಸೋರು ನೋಡು. ಯಾವ್ದು ಅವ್ರ ಮನೆ ಮೇಲೆ ಹಾರಿಸಿರೋದಕ್ಕೆ ಕೆಂಪೇಗೌಡನಾ? ಅಂಕಣಮ್ಮ ನಾನು ನೋಡ್ಕೊಂಬಂದೆ. ತಡಿ ಝೂಮ್ ಆಗ್ತೀನಿ ನೋಡೋಣ. ಈ ಕಡೆಯಿಂದ ಕಾಣುತ್ತೆ ಏನೋ ಗೊತ್ತಿಲ್ಲ. ನೋಡ ಫ್ಲಾಗಲ್ಲಿ ನೋಡು ಕೆಂಪೇಗೌಡ ಇದು ಕಾಣುತ್ತಾ? ಕತ್ತಿ ಹಿಡಿದಿರೋದೈತೆ ಸ್ವಲ್ಪ ಅಲ್ಲಿ. ಕಾಣುತ್ತೆ. ನನಗೆ ಕಾಣ್ತಾ ಇದೆ, ವಿಡಿಯೋದಲ್ಲಿ ಸ್ವಲ್ಪ ಕಮ್ಮಿ ಕಾಣ್ತಾ ಇದೆ. ಎಲ್ಲಿ? ಆ ಬಿಲ್ಡಿಂಗ್ ಅದ್ರ ಮುಂದೆ. ಆ ಮನೆಯಲ್ಲಿ ಉದ್ಘಾಟನೆ ಆಯ್ತಾ? ಇನ್ನೂ ಇಲ್ಲ ಅಮ್ಮ. ಆ ಗೋವಾ ಬಿಲ್ಡಿಂಗ್ ಗೃಹಪ್ರವೇಶ ಆಯ್ತಾ? ಆಗಿರ್ಬೇಕು ಅನ್ಸುತ್ತಲ್ಲ. ನಮ್ಮನ್ನು ಕರೀದಲ್ಲ, ಯಾರನ್ನ ಗೃಹಪ್ರವೇಶ ಮಾಡ್ತಾರ ನವೀನ. ಇದು ಆಕ್ಚುಲಿ ಚೆನ್ನಾಗಿರೋದು. ಓ ಹಂಗೇನು ನೀವಿಲ್ಲದ್ರೆ ಪೂಜೆ ಮಾಡಲ್ಲ ಅನ್ಸುತ್ತಲ್ಲ ಸತ್ಯನಾರಾಯಣ ಪೂಜೆ. ಹೇಳಲ್ಲ, ಮಾಡ್ತಾರೆ, ಕರಿಯಲ್ಲ ಅಷ್ಟೇ, ಮಾಡ್ತಾರೆ. ಅಲ್ಲಿ ಬೆಳಿಗ್ಗೆ ಯಾವ್ದನು ಎಲ್ಲೋ ಬಿಟ್ಟು ಕಾರ್ ಅವ್ರ ಮನೆ ಬಾಗ್ಲಾಗೆ ನಿಂತಿತ್ತು. ನಿಂತಿದ್ರೆ ಅದಕ್ಕೇನೋ ಗೃಹಪ್ರವೇಶ ಆಗಿದೆಯಾ ಅವಾಗ ತಿಂಗಳಿಗೆ ಒಂದ್ಸಲ ನೀಟಾಗಿ ಬರ್ಸ್ಕೊಂಡ್ರೆ ಜಸ್ಟ್ ಏನು ಕೂತ್ಕೊಳ್ಳೋದು. ಆ್ಯಕ್ಚುಲಿ ನನ್ನ ಮಿಷಿನು, ಜವಾಬ್ದಾರಿ ಮಾತ್ರ ನನ್ನ ಗಂಡಕ್ಕೆ ಜಾಸ್ತಿ ಅಲ್ಲೇನಮ್ಮ? ಟೈಲರಿಂಗ್ ಮಿಷಿನ್ ನಂದು, ಆದರೆ ಜವಾಬ್ದಾರಿ ಜಾಸ್ತಿ ನಿನಗೆ. ನಿಂದು ನಂದು ಅನ್ನೋದು ಬರಲ್ಲಮ್ಮ. ನಮ್ಮದು ಗಂಡ ಐತೆ ಅನ್ನೋ ನಮ್ಮದು ಅಷ್ಟೇ. ಎಂಥ ಮಾತು ಹೇಳಿದೆ. ಏನೋಡ, ನಿಂದು ನಂದು ಅಲ್ಲ, ನಮ್ಮದು. ಪ್ರತಿಯೊಂದು ವಸ್ತು ಮೇಲೆ ನಮ್ಮದು ಅನ್ನೋದು ಪ್ರೀತಿ ಇರಬೇಕು. ಒಪ್ತೆ ಕಡೆಯ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ನೀರು ಹಂಗೆ ತೆಗಿತಿದ್ಯಾ? ಇದು ಮೀನು ನೀರು ಕ್ಲೀನ್ ಮಾಡೋದು ಹಿಂಗೆ ತೆಗಿಯೋದು ಪ್ರತಿ ಸರಿ ಹಿಂಗೆ ತೆಗಿತಿದ್ದ? ನಾನು ನೋಡೇ ಇಲ್ಲ. ಅದು ಪ್ರೆಸ್ ಮಾಡಿದ್ರೆ ನೀರು ಬರ್ತವೆ. ಹಿಂಗೊಂದು ಎರಡು ಸಲ ಹಿಂಗಂದ್ರೆ ನೀರು ಕ್ಲೀನಾಗಿ ಜೋರ ಬರುತ್ತೆ. ಮತ್ತು ನಮ್ಮ ಎಣ್ಣೆ ಕನಿಗೂ ಹಿಂಗೆ ಹಾಕ್ಬೋದಲ್ಲ, ಎಣ್ಣೆ ಟಿನ್ನಿಗೆ. ಅದರೊಳಗೆ ಫಿಶ್ ಎಲ್ಲ ಸತ್ತೋಗವೆ, ಅದಕ್ಕೋಸ್ಕರ ನೀರು ಖಾಲಿ ಮಾಡ್ತಾರೆ ನವೀನವ್ರು. ನಂಗೆ ಯಾಕೋ ಬಿಕ್ಲಿಕ್ಕೆ ಬರ್ತಾವೆ. ಹೋಗ್ತೀನಿ, ಟಾಟಾ. ಕ್ಲಿಪ್ಪೆಲ್ಲ ನೀಟಾಗಿ ಬಟ್ಟೆ ಎಲ್ಲ ಸಕದ ಬರುತ್ತೆ. ಹೆಲ್ಪ್ ಮಾಡಬೇಕು, ಗಂಡ ಆದವರು ನಾಚಿಕೆ ಪಡಬಾರ್ದು. ಫುಲ್ಲು ಒಣಗ್ಬಿಟ್ಟ, ಚೆನ್ನಾಗಿ ಗಾಳಿ ಸಕದ ಬಿದ್ದೆ. ಯಾವುದಾನ ಒಂದು ಹಾಡು ಹೇಳು, ಈ ಕೆಲಸ ಮಾಡ್ತಿರೋ ರಿಲೇಟೆಡ್ಗೆ. ಯಾರೋ ಯಾರೋ ಗೀಚೆಯೋ ಅಯ್ಯೋ ಕರ್ಮಕಾಂಡ. ಜೀರಿಗೆ, ಉರ್ಗಡ್ಲೆ, ಕಡಲೆ ಏನೋ ಬಂದವಂತೆ. ಏಯ್ 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 ನೋಡಿ, ನೈಟಿ ಹೆಂಗೆ ಬೀಸಾಕ್ದೆ? ಅಷ್ಟು ಬೆಲೆ ಇಲ್ವಾ ನಮ್ಮ ನೈಟಿಗೆ? ಗಾಳಿ ಬೀಸುವಾಗ ಒಂದು ಹಾಡು ನೆನಪಾಗುತ್ತೆ ಹೇಳ. ಹಾಂ, ಸುಂಟರ ಗಾಳಿ ಸುಂಟರ ಗಾಳಿ. ಆಮೇಲೆ ಪೂರ್ತಿ ಲೈನ್ಗಳು ಬರಲ್ಲ, ಬಂದರೆ ಹೇಳ್ಬೇಕು. ಕ್ಲಿಪ್ ಒಬ್ಬರು, ಬಟ್ಟೆ ಒಬ್ಬರು ಯಾಕೆ ತೆಗಿಬೇಕು? ಹಂಗೆ ತೆಗ್ದು ಹಂಗೆ ಎಗ್ಲ ಮೇಲೆ ಹಾಕೊಂಡ್ರೆ ಮುಗೀತಪ್ಪ ತೆಗೆ. ಅಲ್ಲ, ಇದು ಯಾರು ಬರೆದ ಕಥೆಯೋ. ಒಂದೆರಡು ಲೈನನ್ನ ಹೇಳ್ಕೊಡು, ಆಮೇಲೆ ಹೇಳ್ತೀನಿ ಹಾಡನ್ನ. ಮತ್ತೆ ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯತೆಯೋ, ಹಂಗೆ. ನೋಡಲಿ ನೋಡಲಿ. ಇದು ಯಾರ ಬರೆದ ಕಥೆಯೋ. ಹೆಂಗಿದೆ? ಇದು ಯಾರು ಅನ್ಬೇಕು, ಇದು ಯಾರ ಅಂತೀಯ? ಇದು ಯಾರು ಬರೆದ ಕಥೆಯೋ. ಆಮೇಲೆ ನನಗಾಗಿ ಬಂದ ವ್ಯತೆಯೋ. ನನಗಾಗಿ ಬಂದ ವ್ಯತೆಯೋ. ಫುಲ್ ಡೈ ಹೊಡೆದಲ್ಲಮ್ಮ ಅದರೊಳಕ್ಕೆ. ಬಟ್ಟೆ ಫುಲ್ ಆರ್ಬಿಟ್ಟಿದೆ. ಜಸ್ಟ್ 1 ಅವರ್ ಆಗಿತ್ತು ಅನಿಸುತ್ತೆ, 1 ಅವರ್ 2 ಅವರ್ ಆಗಿದೆ. ಸಕ್ಕದಾಗಿ ಒಣಗಿದೆ, ಯಾಕಂದರೆ ಎಲ್ಲೋ ಒಂದು ಸ್ವಲ್ಪ ಹೊರಗಡೆ ಹೋಗೋದಿದೆ. ಅದಕ್ಕೋಸ್ಕರ ಮಳೆಗಿಳೆ ಬಂದ್ಬಿಟ್ಟು ಮಳೆಗೆ ಭಯಪಟ್ಟು. ಆದರೂ ಏನಿಲ್ಲ, ಬಿಸಿಲಿದೆ, ಹೇಳೋಕ್ಕಾಗಲ್ಲ. ಬೆಂಗಳೂರಲ್ಲಿ ವಾತಾವರಣ ಯಾವಾಗ ಬೇಕಾದ್ರೂ ಚೇಂಜ್ ಆಗ್ಬೋದು. ಇದು ಯಾಕಂದರೆ ಇದು ಮಳೆಗಾಲದ ಸೀಸನ್ ಅಲ್ಲ, ಮಳೆಗಾಲದ ಸೀಸನ್ ಆಗಿರೋದ್ರಿಂದ ವೆದರ್ ಯಾವಾಗ ಬೇಕಾದ್ರೂ ಚೇಂಜ್ ಆಗ್ಬೋದು. ಅದಕ್ಕೋಸ್ಕರ ಮತ್ತೆ ಇವಾಗ ಹೋದರೆ ಮತ್ತೆ 2-3 ಅವರ್ಸ್ ನಾವು ಬರೋಕ್ಕಾಗೋದ್ರ ಮನೆ ಹತ್ರ. ಅದಕ್ಕೆ ನೆನ್ಬಿಡ್ತವೆ ಅಂದ್ಬಿಟ್ಟು. ಓಕೆ ಬನ್ನಿ ರೂಪಶ್ರೀ ಅವರೇ ಹೋಗೋಣ. ಎಲ್ಲ ತಂತಿ ಎಲ್ಲ ಫುಲ್ ಖಾಲಿ ಬಿಡ್ತೈತಿ. ಇನ್ನು ಬೇರೆಯವರೆಲ್ಲ ಬಟ್ಟೆ ಒಣಗಿದಾವೆ, ತೊಗೊಂಡಿಲ್ಲ ಯಾರೂ.
ನಾವೇನು 50 ಸಲ ಬರ್ತೀವೋ 2 ಸಲ 3 ಸಲ ಬರ್ತೀವಿ, ಅಡ್ಜಸ್ಟ್ ಮಾಡ್ಕೋಬೇಕು. ನೋಡ್ರಿ ಇಲ್ಲಿ ನಮ್ಮ ಓನರು ನಾಯಿ ಬರುತ್ತೆ ಒಳಗಡೆ ಬಂದು ಗಲೀಜು ಮಾಡುತ್ತೆ ಅಂದ್ಬಿಟ್ಟು ಇಲ್ಲೊಂದು ಹಲ್ಗೆ ಕಟ್ಟಿದ್ದಾರೆ. ಅದನ್ನು ರೂಪ ಅವ್ರಿಗೆ ದಾಟ ತುಂಬ ಕಷ್ಟ, ನನಗೇನು ಸುಲಭ ಈಸಿ, ಯಾಕಂದರೆ ನಾವಲ್ಲೇ ಸ್ಪೋರ್ಟ್ಸ್ ಮ್ಯಾನ್ ಅಲ್ವಾ, ಅದಕ್ಕೆ ತುಂಬ ಈಸಿ, ನಮಗೆ ಕಷ್ಟ ಅನ್ಸಲ್ಲ ಅದನ್ನು. ಈ ಬೋಲಿ ಕಟಿಂಗು ನೋಡು ಮೊನ್ನೆ ಮಾಡಿದ್ದು 2 ಡೇಸ್ ಬ್ಯಾಕ್. ಎಷ್ಟು ಒಂದು 20-30 ಬಟ್ಟೆ ಹೋಗಿ ವಾಶ್ ಮಾಡಿದ್ವಲ್ಲ. ಮಧ್ಯಾಹ್ನಕ್ಕೆ ಒಂದು ಪರಂಗಿ ಎಣ್ಣೆತ್ತು, ಕಟ್ ಮಾಡ್ಕೊಂಡು ತಿಂದ್ವಿ. ಅದಾದಮೇಲೆ ಬಟ್ಟೆಗಳೆಲ್ಲ ತೊಗೊಂಬಂದು ಇಲ್ಲಿಕ್ಕಿ ಬಟ್ಟೆ ಮಾಡಿಸೋ ಕಾರ್ಯಕ್ರಮ ಸಾಯಂಕಾಲಕ್ಕೆ. ಬಟ್ಟೆ ಎಲ್ಲ ಇದು ಮಾಡಿಸೋದಕ್ಕೆ ಒಂದು 5 o'clock 5 o'clock ಆದಮೇಲೆ ಮಾಡಿಸ್ಬೇಕು, ಯಾಕಂದ್ರೆ ಸ್ವಲ್ಪ ಎಲ್ಲ ಹೊರ ಸಂಚಾರ ಇದೆ. ನಾವು ನೋಡಿ ಇವತ್ತು ಫಿಶ್ ಟ್ಯಾಂಕ್ ಬೇರೆ ಕ್ಲೀನ್ ಮಾಡಿದ್ದೀನಿ, ಪಳ ಹೊಳಿತಾ ಇದೆ. ಬಟ್ಟೆ ಮಾಡಿಸೋ ಫಿಶ್ಗಳು ಎಲ್ಲ ಮಲ್ಕೊಂಡ್ಬಿಟ್ಟಿದ್ದಾವೆ, ಅವು ಕಾಣ್ತಿಲ್ಲ. ಇಂಥ ದೊಡ್ಡ ದೊಡ್ಡ ಸುಳ್ಳು ಮಾಡ್ಕೊಂಡವಂತೆ ಸ್ನೇಹಿತರೆ ನೋಡಿ, ನಾನು ಸುಳ್ಳು ಹೇಳಿದ್ರೆ ಮೀನುಗಳು ಕಾಣ್ತಾವ ಇಲ್ಲ. ಅವೆಲ್ಲ ಡೂಪ್ಲಿಕೇಟ್ ಪ್ಲಾಸ್ಟಿಕ್ ಡಿಸೈನ್ ಹೆಂಗಿದೆ ಶೋಕೇಸಲ್ಲಿ. ಹೂ ಎಲ್ಲ ಇಟ್ಬಿಟ್ಟೆ. ಎಸ್, ಮತ್ತೆ ಭೇಟಿಯಾಗೋಣ. ನಮಸ್ಕಾರ.